ವೀರಣ್ಣ, ಇಲ್ಲಿವರೆಗೂ ಬಂದಿದ್ದೀರಾ? ನಿಶ್ಚಿತಾರ್ಥ ನೋಡ್ಕೊಂಡು ಊಟ ಮಾಡಿ ಸಾಧ್ಯವಾದ್ರೆ ಆಶೀರ್ವಾದ ಮಾಡಿ ಹೋಗಿ. ಪಾರ್ವತಿ ನಿನಗೆ ಫೋನ್ ಮಾಡಿದ್ಲ? ಹೌದಪ್ಪ. ಏನಂತೆ? ನನ್ನ ಲವ್ ಒಪ್ಕೊಳ್ತಾಳಂತೆ. ಹೌದಾ ಮಗನೇ? ಹಾಗಂತ ನಾನು ಅನ್ಕೊಂಡಿದ್ದೀನಿ. ತಮಾಷೆ ಮಾಡ್ಬೇಡ. ಮತ್ತೇನಕ್ಕೆ ಫೋನ್ ಮಾಡಿದ್ಲು ಹೇಳು? ಅಪ್ಪ, ಅವಳು ನನ್ನ ಜೊತೆ ಅರ್ಜೆಂಟಾಗಿ ಮಾತಾಡ್ಬೇಕಂತೆ. ಕಾರ್ ಹತ್ರ ಇರ್ತಾಳಂತೆ. ಯಾವ ವಿಷಯವಾಗಿ ಅಂತ ಹೇಳಿಲ್ವಾ? ಇಲ್ಲ ಅಪ್ಪ, ಆದರೆ ಅವಳು ಫೋನಲ್ಲಿ ಮಾತಾಡಿದ್ ನೋಡಿದ್ರೆ ನಮ್ಮ ಪ್ರೀತಿ ವಿಷಯನೇ ಮಾತಾಡ್ತಾಳೆ ಅಂತ ನನಗೆ ಅನಿಸ್ತಾ ಇದೆ. ಮೊದಲಿನ ಥರ ನಾವಿಬ್ರು ಆರಾಮಾಗಿರೋಣ ಅಂತ. ಸರಿ, ನೀನು ಅನ್ಕೊಂಡು ಹಾಗೆ ಆಗಲಿ. ಹಾಗಾದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳು? ಹಾಗೆ ಆಗುತ್ತಪ್ಪ. ನಾವಿಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ಪ್ರೀತಿಲಿ ಯಾರು ಯಾವಾಗ ಬೇಕಾದ್ರೂ ಮನಸ್ಸು ಬದಲಾಯಿಸ್ಬೋದು. ಅದಕ್ಕೆ ನಿರ್ದಿಷ್ಟವಾದ ಸಮಯ ಅಂತ ಇರಲ್ಲ. ಬಹುಶಃ ನೀನು ಬೇರೆ ಹುಡುಗಿ ಪಾಲಾಗ್ತಿರೋದು ಪಾಪ ನಮ್ಮ ಪಾರ್ವತಿಗೆ ತಡ್ಕೊಳಕ್ಕಾಗಲಿಲ್ಲ ಅನ್ಸುತ್ತೆ. ಹೌದಪ್ಪ, ನನಗೂ ಹಾಗೆ ಅನಿಸ್ತಾ ಇದೆ. ಪಾರ್ವತಿ ಒಬ್ಳು ಒಪ್ಲಿ, ನಿಮ್ಮ ಹತ್ರ ನೇರವಾಗಿ ಹೋಗಿ ನಾನು ಪಾರ್ವತಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವಳಿಲ್ಲದೆ ನನಗೆ ಬದುಕಿಲ್ಲ. ನಾನು ಇವಾಗಲೇ ಪಾರ್ವತಿನ ಮದುವೆ ಆಗಿದ್ದೀನಿ. ನಾನು ಕಟ್ಟಿರೋ ತಾಳಿ ಅವಳು ಕುತ್ತಿಗೆಯಲ್ಲಿದೆ ಅಂತ ಹೇಳಿ ನಮ್ಮಿಬ್ಬರನ್ನ ಪ್ಲೀಸ್ ಒಂದ್ ಮಾಡಿ ಅಂತ ಕೇಳ್ಕೊತೀನಪ್ಪ. ಇವತ್ತೇ ಮದುವೆ ಆಗ್ತೀನಿ. ಪಾರ್ವತಿ ಕಾಯ್ತಾ ಇರ್ತಾಳೆ. ನಾನು ಬರ್ತೀನಿ. ಆಯ್ತು, ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ದೇವ್ರೆ, ನನ್ನ ಮಗನಿಗೆ ಅವನ ಪ್ರೀತಿ ಸಿಗೋ ಹಾಗೆ ಮಾಡಪ್ಪ. ಎಷ್ಟೋ ದಿನಗಳ ನಂತರ ಅವನ ಮುಖದಲ್ಲಿ ಸಂತೋಷದ ಹೊಳಪು ಕಾಣ್ತಾ ಇದೆ. ಅದರಿಂದ ಒಂದು ಹೊಸ ಚಿತ್ತಾರ ಮೂಡೋ ಹಾಗಾಗಿ. ಇದೇನಿದು? ಈ ಆದಿತ್ಯ ಪಾರ್ವತಿ ಲವ್ ಸ್ಟೋರಿ ದಿನಕ್ಕೊಂದು ಟರ್ನ್ ತಗೋತಿದೆಯಲ್ಲ. ಇಷ್ಟು ದಿನ ನಾನು ಮಾಮ್ ಸೇರ್ಕೊಂಡು ಆದಿತ್ಯ ಯಾಮಿನ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿದ್ವಿ. ಆದರೆ ಆಗಲಿಲ್ಲ. ಕೊನೆಗೆ ಅವರಿಬ್ಬರ ಎಂಗೇಜ್ಮೆಂಟ್ ನಡೆದು ಮದುವೆ ಮುರಿದು ಬಿದ್ದರೆ ಅಖಿಲಾಂಡೇಶ್ವರಿಗಾಗ ಅವಮಾನ ದೊಡ್ಡದು ಅಂತ ಮಾಮ್ ಹೇಳೋದಕ್ಕೆ ನಾನು ಕನ್ವಿನ್ಸ್ ಆದೆ. ಆದರೆ ಇಲ್ಲಿ ಆ ವೀರಯ್ಯ ಅನ್ನೋ ಆಸಾಮಿ ಬಂದು ಎಲ್ಲ ಎಡ್ವರ್ಟ್ ಮಾಡ್ತಾ ಇದ್ದಾನಲ್ಲ. ಬಟ್ ಈ ಮನುಷ್ಯ ಬಂದಿರೋದು ಒಳ್ಳೇದಾಗುತ್ತೆ ಅನಿಸ್ತಾ ಇದೆ. ಕೊನೆವರೆಗೂ ಈ ಆದಿತ್ಯ ಯಾಮಿನ ಎಂಗೇಜ್ಮೆಂಟ್ ನಡೆಯುತ್ತೋ ಇಲ್ವೋ ಅನ್ನೋ ಕ್ಯೂರಿಯಾಸಿಟಿ ಆದರೂ ಇರುತ್ತೆ. ನನಗೇನು, ಇವ್ರ ಎಂಗೇಜ್ಮೆಂಟ್ ನಡೆದ್ರೂ ಲಾಭನೇ, ನಡೀದೇ ಇದ್ರೂ ಲಾಭನೇ. ಎನಿವೇಸ್, ವೆಯ್ಟ್ ಆ್ಯಂಡ್ ವಾಚ್. ಈ ಕ್ಷಣಕ್ಕೋಸ್ಕರ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ. ಅಂದರೆ ಈ ಥರ ಸತ್ಕೊಳ್ಳೋಕೆ ಅಂತಲ್ಲ, ನಿನ್ನ ಪ್ರೀತಿಗೋಸ್ಕರ ಎಷ್ಟು ದಿನದಿಂದ ಪರಿತಪಿಸ್ತಾ ಇದ್ದೆ ಅಂತಂದೆ. ಸರಿ, ಫೋನ್ ಮಾಡಿ ಏನೋ ಮಾತಾಡಬೇಕು ಅಂತ ಹೇಳ್ತಿಲ್ಲ, ಮಾತಾಡು. ಎಲ್ಲಿ ಬೇಡ, ಆ ಕಡೆ ಹೋಗೋಣವಾ? ಹೊರಗ? ನಾನು ಬಟ್ಟೆನೇ ತಂದಿಲ್ಲ. ಬಟ್ಟೆನಾ? ಹಾಂ, ನಾವು ಓಡೋಗ್ತಾ ಇದೀವಲ್ವಾ. ನೀ ಹೊರಡೋಣ ಅಂದಿದ್ನ ನೋಡಿ ನಾವೇನು ಓಡೋಗ್ತಾ ಇದೀವೇನೋ ಅಂತ ಅನ್ಕೊಂಡೆ. ಟೈಮ್ ಆಗ್ತಿದೆ. ಓಡ್ ಹೋಗಕ್ಕ. ಸಾರಿ, ಸುಮ್ಮನೆ ತಮಾಷೆಗೆ ಅಂದೆ.
ಟೈಮ್ ಆಗ್ತಿದೆ, ಬನ್ನಿ ಯಜಮಾನ್ರೆ. ಕ್ಷಮಿಸಿ, ಆತ್ರದಲ್ಲಿ ಕೈ ಹಿಡ್ಕೊಂಡ್ಬಿಟ್ಟೆ. ನನ್ನ ಕೈ ಹಿಡಿಯೋ ಅಧಿಕಾರ ನಿನಗೆ ಮಾತ್ರ ಇರತ್ತೆ ಪಾರು. ಸರಿ, ಕಾರಲ್ಲಿ ಹೋಗೋಣವೋ ಅಥವಾ ಓಡ್ ಹೋಗೋಣವೋ? ಕಾರಲ್ಲೇ ಹೋಗೋಣ. ಸೇಫ್ಟಿ ಇರುತ್ತೆ, ಬಾ ಹೋಗೋಣ. ಪಾರ್ವತಿ, ಈ ಸಿನಿಮಾದಲ್ಲಿ ತಮ್ಮ ಮದುವೆ ಫಿಕ್ಸ್ ಆಗಿರೋ ಲವರ್ನ ಈ ಹುಡುಗರು ಹಾರಿಸ್ಕೊಂಡು ಹೋಗ್ತಾರಲ್ಲ, ಅದನ್ನು ನೋಡಿದ್ದೆ. ಅಂದರೆ ನನ್ನ ಎಂಗೇಜ್ಮೆಂಟ್ ಇವತ್ತು. ನಾನು ಅಂದರೆ ಹುಡುಗನ್ನ ನನ್ನ ಲವರ ಹಾರಿಸ್ಕೊಂಡು ಹೋಗ್ತಾ ಇದ್ದಾಳೆ. ವಾಟ್ ಎ ಮಿರಾಕಲ್. ಅಲ್ಲ ಪಾರು, ಈ ಥರ ಸಡನ್ನಾಗಿ ಓಡೋಗೋ ಪ್ಲ್ಯಾನ್ ಇದ್ದಿದ್ರೆ ಮೊದಲು ಹೇಳಬೇಕಲ್ವಾ? ಅಟ್ಲೀಸ್ಟ್ ನಾನು ಪ್ರಿಪೇರ್ ಆದರೂ ಆಗ್ತಾ ಇದ್ದೆ. ಈಗ ನೋಡು, ಬಟ್ಟೆ ಇಲ್ಲ, ಬರೇ ಇಲ್ಲ. ದಿಢೀರ್ ಅಂತ ಹೊಡೋದು ಸ್ವಲ್ಪ ಕಷ್ಟ ಆಗಲ್ವಾ? ಆದರೂ ಒಂಥರ ಮಜಾ ಇದೆ. ಹೇಳು ಪಾರ್ವತಿ, ಎಲ್ಲಿಗೆ ಹೋಗೋಣ? ಮಂಗಳೂರು, ಮೈಸೂರು, ಮಡಿಕೇರಿ, ಚಿಕ್ಕಮಗಳೂರು, ಇಲ್ಲಾಂದರೆ ಫಾರಿನ್ಗೆ ಹೋಗೋಣವಾ? ಯಾಕೆ ಪಾರ್ವತಿ? ಈಗಿರೋ ಖುಷಿಲಿ ಉಂಗುರ ಕಳೆದು ಹೋಗಿರೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಅಂತ ಗೊತ್ತಾದ್ರೆ ಪಾಪ ಬೇಜಾರಾಗ್ತಾರೆ. ಆಮೇಲೆ ನಾನು ಬರಲ್ಲ ಅಂದ್ರೆ ಏನ್ ಮಾಡ್ಲಿ? ಒಬ್ಳೆ ಹೇಗೆ ಹೋಗ್ಲಿ? ಹೇಗೋ ಅಂಗಡಿ ಹತ್ರ ಹೋದಾಗ ಅವ್ರಿಗೆ ಗೊತ್ತಾಗುತ್ತಲ್ಲ, ಅಲ್ಲಿವರೆಗೂ ಸುಮ್ಮನೆ ಬಿಡ್ತೀನಿ. ಪಾರು, ನೀನು ಈ ರೀತಿ ಮೌನವಾಗಿದ್ರೆ ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ? ಪಾರು, ಈ ಹುಡುಗರಿಗೆ ಕಳೆದೋಗಿರೋ ಹುಡುಗಿ ಮತ್ತೆ ಸಿಕ್ಕಿದ್ರೆ ಮರುಜೀವ ಸಿಕ್ಕಾಗತ್ತೆ. ಆ ಅನುಭವ, ಆ ಫೀಲಿಂಗ್ ಎಂಥ ಮಜಾ ಗೊತ್ತಾ? ಗಂಡು ಜನ್ಮ ಸಾರ್ಥಕ. ಪಾರು, ನೀನು ಏನೇ ಹೇಳೋ, ಈ ಲವ್ ವಿಷಯದಲ್ಲಿ ಹುಡುಗರು ತುಂಬ ಒಳ್ಳೆಯವರು. ಯಾಕೆ ಗೊತ್ತಾ? ಕೈ ಕೊಡೋದಾದ್ರೆ ರೀಸನ್ ಹೇಳ್ಬಿಟ್ಟು ಕೈ ಕೊಡ್ತಾರೆ. ಹುಡುಗಿರ್ತಾರ ಏನು ಹೇಳ್ದೆ ಕೈ ಎತ್ಬಿಡಲ್ಲ. ಹೇಯ್ ಸಾರಿ, ನಿನಗೆ ಹೇಳಿದಲ್ಲ ನಾನು. ಅರ್ಚಕರೇ ನಿಂತ್ಕೊಳ್ಳಿ. ಹೇಳಿದ್ದಾರೆ. ಈ ನಿಶ್ಚಿತಾರ್ಥ ಅನ್ನೋದು ಮದುವೆ ಅನ್ನೋ ಮಂಗಳ ಕಾರ್ಯಕ್ಕೆ ಮುನ್ನುಡಿ ಅಲ್ವೇನೋ? ಖಂಡಿತ. ಯಾರೋ ಹಿರಿಯರು ಹೇಳ್ತಾ ಇದ್ರು, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ, ಸುಮ್ಮನೆ ನೆಪ ಮಾತ್ರಕ್ಕೆ ಗಂಡು ಹೆಣ್ಣು ಈ ಭೂಮಿ ಮೇಲೆ ಒಂದಾಗೋದ್ರ ಮುಖಾಂತರ ಎರಡು ಪರಿವಾರಗಳನ್ನು ಬೆಸೀತಾರೆ, ಅದಕ್ಕೆ ನೀವು ನಾವು ಎಲ್ಲ ಸಾಕ್ಷಿ ಆಗ್ತೀವಿ ಅಂತ. ಯಾವತ್ತು ಹಣೆ ಬರ ಅನ್ನೋದನ್ನ ಯಾರನ್ನೂ ತಪ್ಸೋಕ್ಕಾಗೋಲ್ಲ. ಆ ದೇವ್ರು ಅಂಥ ಜೋಡಿಗಳ ಜೊತೆನೆ ಮದುವೆ ನೋಡೋದಕ್ಕೆ ಅವಶ್ಯಕತೆ ಮಾಡಿಕೊಡ್ತಾನೆ. ಆದರೆ ಈಗ ನೀವು ಮಾಡಕ್ಕೆ ಹೊರಟಿದ್ದೀರಲ್ಲ, ಅದಷ್ಟೊಂದು ಶುಭಕರವಾದ ಚೌಕಟ್ಟಲ್ಲ. ಅನ್ಯಾಯದ್ದು, ಅಧರ್ಮದ್ದು ಇಂಥ ಕಾರ್ಯಕ್ಕೆ ನೀವು ಬೇಕೇನೋ? ಹೊರಡಿ ಇಲ್ಲಿಂದ.
ಅಖಿಲಾಂಡೇಶ್ವರಿ ಭಯನ? ಆಕೆ ಮಾತು ಮೀರಿದ್ರೆ ಈ ಊರಲ್ಲಿ ನೀವು ಇರೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಹಣೆ ಬರ. ಹೋಗಿ ನಿಂತ್ಕೊಳ್ಳಿ ಅರ್ಚಕರೇ. ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಅಲ್ಲಿ ಹೋಗಿ ಕೂತ್ಕೋತೀರ ಅಷ್ಟೇ, ನಿಶ್ಚಯಿತಾರ್ಥ ನಡೆಯೋದಿಲ್ಲ. ಹೋಗಿ. ಏಯ್ ಪಾರು, ಅಲ್ಲ ಜ್ಯುವೆಲ್ರಿ ಶಾಪಿಗೆ ಕರ್ಕೊಂಬಂದಿದ್ಯಲ್ಲ, ಏನು ಹೇಗಿದ್ರು ನೆಂಟರೆಲ್ಲ ಬಂದಿದ್ದಾರೆ. ಅದೇ ಮಂಟಪದಲ್ಲಿ ನನ್ನ ಯಾಮಿನ ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿಸಿ ನಾವಿಬ್ರು ಮದುವೆ ಆಗೋಣ ಅಂತನಾ? ಅಲ್ಲ ಪಾರ್ವತಿ, ನಮ್ಮಿಬ್ರು ಮದುವೆ ಆಗಲೇ ಆಗಿದೆ ಅಲ್ವಾ? ಓ, ಮತ್ತೆ ಶಾಸ್ತ್ರೋಕ್ತವಾಗಿ ಎಲ್ಲರ ಮುಂದೆ ಮದುವೆ ಆಗೋಣ ಅಂತನಾ? ಅಥವಾ ತಾಳಿ ಹಳೇದಾಗಿದೆ, ಹೊಸ ತಾಳಿ ತಗೊಳ್ಳೋಣ ಅಂತ ಈ ನಿನ್ನ ಗಂಡನ ಕರ್ಕೊಂಬಂದ್ಯಾ? ಬನ್ನಿ ಒಳಗೆ ಹೋಗೋಣ. ನನ್ನ ಪಾರು ಕಾರಣ ಇಲ್ಲದೆ ಏನನ್ನೂ ಮಾಡಲ್ಲ. ಅವಳೇನಾದರೂ ಒಂದು ನಿರ್ಧಾರ ತಗೊಂಡಿದ್ದಾಳೆ ಅಂದರೆ ಅದರಿಂದ ಏನಾದರೂ ಕಾರಣ ಇದ್ದೇ ಇರುತ್ತೆ. ಇದೇನು ಪಾರು, ತಾಳಿ ನೋಡ್ತೀಯ ಅಂತ ಅಂದ್ಕೊಂಡ್ರೆ ಉಂಗುರ ನೋಡ್ತಾ ಇದೆಯಾ? ಓ, ಫಸ್ಟು ಎಂಗೇಜ್ಮೆಂಟ್ ಆಗಿ ಆಮೇಲೆ ಮದುವೆ ಆಗೋಣ ಅಂತನಾ? ಚೆನ್ನಾಗಿದೆ, ನೋಡು ನೋಡು. ಇದಿಷ್ಟೇನಾ ಇರೋದು? ಇಷ್ಟೇ ಮೇಡಮ್ ಇರೋದು. ಅಯ್ಯೋ ದೇವ್ರೆ, ಅಖಿಲಮ್ಮ ಕೊಟ್ಟಿದ್ದು ಉಂಗುರ ಥರ ಇಲ್ಲಿ ಯಾವುದೂ ಇಲ್ವಲ್ಲ, ಏನು ಮಾಡಲಿ? ಯಜಮಾನ್ರೆ, ಬೇರೆ ಅಂಗಡಿಗೆ ಹೋಗೋಣ ಬನ್ನಿ. ಯಾಕೆ ಪಾರು, ಇಷ್ಟೊಂದು ಉಂಗುರಗಳಿದೆಯಲ್ಲ, ಇದರಲ್ಲೇ ನೋಡು. ಬನ್ನಿ ಬೇರೆ ಅಂಗಡಿಗೆ ಹೋಗೋಣ. ಈ ಒಡವೆ ಬಟ್ಟೆ ಅನ್ನೋ ವಿಚಾರ ಬಂದರೆ ಹೆಣ್ಮಕ್ಳನ್ನಂತೂ ಸ್ಯಾಟಿಸ್ಫೈ ಮಾಡೋದಕ್ಕಾಗಲ್ಲ. ಇಷ್ಟೊಂದು ಉಂಗುರಗಳಿದೆ, ಯಾವುದೋ ಒಂದೆರಡು ಸೆಲೆಕ್ಟ್ ಮಾಡೋದು ಬಿಟ್ಟು ಬೇರೆ ಅಂಗಡಿಗೆ ಹೋಗೋಣ ಅಂತ ಹೇಳಿ. ಏನು ಮಾಡೋಕ್ಕಾಗತ್ತೆ? ಮದುವೆ ಆದಮೇಲೆ ಹೆಂಡತಿಯಿಂದ ಹೋಗೋದೆ ತಾನೆ ಗಂಡನ ಕೆಲಸ. ಯುದ್ಧ ಹೇಗೆ ನಡೆಯುತ್ತೆ ಅನ್ನೋದು ಮುಖ್ಯ ಅಲ್ಲ ವೀರಣ್ಣ, ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ. ಈ ಯುದ್ಧದಲ್ಲಿ ಜಯ ನನ್ನದೇ. ದೇವ್ರೆ, ನನ್ನ ಮಗ ಸೊಸೆ ಇಬ್ಬರು ವಾಪಸ್ ಬರ್ತಾ ಒಳ್ಳೆ ನಿರ್ಧಾರ ತಗೊಂಡಿದ್ರೆ ಸಾಕು. ಆ ನಿರ್ಧಾರದಿಂದ ಅಖಿಲ ಮನಸ್ಸಿಗೆ ಆಘಾತ ಆಗ್ಬೋದು. ಆದರೆ ಇಷ್ಟ ಇಲ್ಲದಿರೋ ಹುಡುಗಿ ಜೊತೆ ಮದುವೆ ಆಗೋ ದುರಂತದಕ್ಕಿಂತ ಅಖಿಲಾಗ ಆಗುವ ಆಘಾತ ದೊಡ್ಡದೇನಲ್ಲ. ಮೋಹನ್, ನಿಶ್ಚಿತಾರ್ಥದ ದಿನ ನಿನಗೇನಪ್ಪ ಚಿಂತೆ? ಅಣ್ಣ, ನಾನು ವಿಷಯ ಹೇಳ್ತೀನಿ. ಒಂದಲ್ಲ 10 ಹೇಳು. ಅಣ್ಣ, ನಾನು ಹೇಳೋ ವಿಷಯ ಯಾವುದೇ ಕಾರಣಕ್ಕೂ ಅತಿಗೆ ಗೊತ್ತಾಗಬಾರ್ದು. ಖಂಡಿತ ಹೇಳಲ್ಲ ಕಣೋ, ಹೇಳು. ನಾನು ಟೆನ್ಷನ್ ಆಗಿರೋದು ಪಾರ್ವತಿ ವಿಷಯಕ್ಕೆ. ಪಾರ್ವತಿ ವಿಷಯ? ಹೌದು ಅಣ್ಣ, ಪಾರ್ವತಿ ತುಂಬಾ ಟೆನ್ಷನಲ್ಲಿದ್ಲು. ಅದಕ್ಕೆ ನಾನು ಆ ದಿನ ಜೊತೆ ಕರ್ಕೊಂಡು ಹೋಗು ಅಂತ ಅಂದಿದ್ದು. ಇಬ್ರು ಜೊತೆಗೆ ಹೋದ್ರು, ಆದರೂ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ. ಕಳ್ಸಿರೋ ಉದ್ದೇಶ ನೆರವೇರುತ್ತೋ ಇಲ್ವೋ ಅಂತ. ಅಂದರೆ ಎಲ್ಲ ವಿಷಯ ನಿನಗೆ ಗೊತ್ತಾಯ್ತಾ?
ಹೌದಣ್ಣ, ಪಾರ್ವತಿನೇ ಎಲ್ಲ ಹೇಳಿದ್ಲು. ಅದಕ್ಕೆ ಆದಿನ ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿದೆ. ಕೊನೆಗಳಿಗೆಲಾದರೂ ಪಾರ್ವತಿ ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾಳೆ ಅಲ್ವಣ್ಣ? ಹೌದೌದು. ಅಲ್ಲಿಗೆ ಆದಿತ್ಯ ಯಾಮಿನಿ ನಿಶ್ಚಿತಾರ್ಥಕ್ಕೆ ಎಳ್ಳು ನೀರು ಬಿಡೋದು ಪಕ್ಕಾನು. ಆದರೆ ಆದಿತ್ಯ ಪಾರ್ವತಿ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ವಲ್ಲಪ್ಪ. ಅಲ್ಲಿವರೆಗೂ ಅಖಿಲ ನಿಭಾಯಿಸೋದೇ ದೊಡ್ಡ ಕೆಲಸ. ಅಣ್ಣ, ನೀವೇನು ಹೇಳ್ತಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಆದಿ ಯಾಮಿನಿ ನಿಶ್ಚಿತಾರ್ಥಕ್ಕೆ ಎಳ್ಳಿನೀರು ಯಾಕೆ ಬಿಡಬೇಕು? ಅವ್ರು ಸದ್ಯಕ್ಕೆ ಯಾಕೆ ವಾಪಸ್ ಬರಲ್ಲ? ಅದಕ್ಕೆ ನಿಭಾಯಿಸೋದು ಯಾಕೆ ಕಷ್ಟ? ಅಂದರೆ ಪಾರ್ವತಿ ನಿನ್ನ ಹತ್ರ ಏನು ಹೇಳಿಲ್ವಾ? ಹೇಳಿದ್ಲು. ಏನಂತ? ನಿಶ್ಚಿತಾರ್ಥಕ್ಕೆ ಅಂತ ಅತ್ತಿಗೆ ಕೊಟ್ಟು ಉಂಗುರನ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಅದಕ್ಕೆ ಬೇರೆ ಉಂಗುರ ತಗೊಂಡ್ಬಾ ಅಂತ ಆದಿತ್ಯ ಜೊತೆ ಹೋಗು ಅಂತ ಹೇಳಿದೆ. ಅದಕ್ಕೆ ಹೋದ್ಲು. ಹಾಂ, ಹೌದಲ್ವಾ? ಅದೇ ವಿಷಯ. ಹಾಗಾದರೆ ಪಾಪ ಆದಿತ್ಯ ಅನ್ಕೊಂಡು ಹೋಗಿರೋ ವಿಷಯನೇ ಬೇರೆ, ಇಲ್ಲಿ ನಡೆದಿರೋ ವಿಷಯನೇ ಬೇರೆ. ಏನಪ್ಪ ಮಾಡೋದು? ಸರಿ, ನಾನು ಮಂಟಪದ ಹತ್ರ ಹೋಗ್ತೀನಿ. ಅಣ್ಣ, ಒಂದು ನಿಮಿಷ. ಅಲ್ಲ ಪಾರು, ಅವಾಗಿಂದ 10 ಅಂಗಡಿಗೆ ಹೋಗಿದ್ದಾಯ್ತು, 100 ಉಂಗುರಗಳನ್ನ ನೋಡಿದ್ದಾಯ್ತು. ಯಾವ ಡಿಸೈನ್ ಓಕೆನೇ ಮಾಡಲ್ಲ ಅಂತೀಯಲ್ಲ ನೀನು. ನಿಂಗೆ ಯಾವ ಡಿಸೈನ್ ಬೇಕು ಅಂತನಾದ್ರೂ ಹೇಳು. ಅಖಿಲಮ್ಮ ಯಾಮಿನಿ ಮೇಡಮ್ಗೆ ಅಂತ ಇಟ್ಟಿದ್ರಲ್ಲ ಅರ್ಸನ್ಕೋಟೆ ವಂಶದ ಉಂಗುರ, ಅದೇ ಥರ ಉಂಗುರ ಬೇಕು. ಆ ಥರದ್ದ? ಯಾಕೆ? ಅಲ್ಲ ಪಾರ್ವತಿ, ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂದೆ, ನನ್ನ ಜೊತೆ ಬನ್ನಿ ಅಂತ ಅಂದೆ. ನಾನು ಖುಷಿಯಾಗಿ ಬಂದರೆ ಏನು ವಿಷಯ ಹೇಳ್ದೆ 1ರಿಂದ 1 ಚಿನ್ನದ ಅಂಗಡಿನ ಸುತ್ತಾಡಿಸ್ಕೊಂಡ್ ಬರ್ತಾ ಇದೆಯಾ? ಅಲ್ಲ ಪಾರ್ವತಿ, ಅದು ಏನು ವಿಷಯ ಇದೆ ಅಂತ ಡೈರೆಕ್ಟಾಗಿ ಹೇಳು. ಯಾಕೆ ಈ ಥರ ಸತಾಯಿಸ್ತಾ ಇದೆಯಾ? ಕ್ಷಮಿಸ್ಬೇಡಿ ಯಜಮಾನ್ರೆ, ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದು ಕಳೆದೋಗಿರೋ ನಿಶ್ಚಿತಾರ್ಥದ ಉಂಗುರನ ತಗೊಳ್ಳೋದಕ್ಕೆ ಅಂತ. ಅದನ್ನು ಬಿಟ್ಟು ಬೇರೆ ಇನ್ಯಾವ ಉದ್ದೇಶದಿಂದನೂ ಅಲ್ಲ. ಅಂದರೆ ನನ್ನ ಯಾಮಿನಿ ನಿಶ್ಚಿತಾರ್ಥ ನಿಲ್ಬಾರ್ದು ಅಂತ ನೀನು ಕರ್ಕೊಂಬಂದ್ಯಾ? ಹೌದು. ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಪಾರ್ವತಿ. ಯಾಕೆ ಪಾರ್ವತಿ ನನಗೆ ಪದೇ ಪದೇ ಮೋಸ ಮಾಡ್ತಾ ಇದೆಯಾ ಅಂತ ನಾನು ಏನು ಮಾಡಿದ್ದೀನಿ? ನೀನು ಬರ್ತೀಯಾ, ನನ್ನನ್ನು ಒಪ್ಕೊಳ್ತೀಯಾ, ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತೀಯಾ, ನಾವಿಬ್ಬರು ಮತ್ತೆ ಖುಷಿಯಿಂದ ಒಂದಾಗ್ತೀವಿ, ಮತ್ತೆ ಅಮ್ಮನ ಹತ್ರ ಹೋಗಿ ನಾನು ಪಾರ್ವತಿನ ಪ್ರೀತಿಸ್ತಾ ಇದ್ದೀನಿ, ನಮ್ಮಿಬ್ಬರು ಮದುವೆ ಆಗಿದೆ ಅಂತ ಕೇಳ್ಕೊತೀನಿ, ಆಮೇಲೆ ನಾವಿಬ್ಬರು ಹ್ಯಾಪಿಯಾಗಿ ಸಂಸಾರ ಮಾಡ್ತೀವಿ ಅಂತ ನನಗೆ ಎಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡ್ಬಂದಿದ್ದೆ. ಆದರೆ ನೀನು ಛೇ, ಹಾಗಾದ್ರೆ ಈಗಲೂ ನಿನ್ನ ಮನಸ್ಸು ಬದಲಾಗಲ್ವಾ? ಕ್ಷಮಿಸಿ ಯಜಮಾನ್ರೆ, ಈಗ ನನ್ನ ತಲೆಯಲ್ಲಿರೋದು ಅಖಿಲಮ್ಮನ ಆಸೆನ ನೆರವೇರಿಸ್ಬೇಕು ಅಂತ ಮಾತ್ರ. ನೀವು ಯಾಮಿನಿ ಮೇಡಮ್ ಕೈ ಹಿಡಿಬೇಕು, ಜೀವನ ಪೂರ್ತಿ ಅವ್ರ ಜೊತೆ ಒಟ್ಟಿಗೆ ಬಾಳ್ಬೇಕು. ಕಷ್ಟನೋ ಸುಖನೋ ದುಃಖನೋ ಅವ್ರ ಜೊತೆ ಹೊಂದ್ಕೊಂಡು ಹೋಗಬೇಕು. ಇದೆ ನಿಮ್ಮ ಮುಂದಿನ ಜೀವನ ಯಜಮಾನ್ರೆ. ಹಾಗಾದ್ರೆ ನಿನ್ನ ಜೀವನದ ಗತಿ